ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಈ ಹಿಂದಿನ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಯಾವ ವಿಡಿಯೋ ಅಂತಂದರೆ ಹಲಸಿನ ಹಣ್ಣು ಓಪನ್ ಮಾಡಿದ್ದೆ ನೋಡಿ. ಹಲಸಿನ ಹಣ್ಣಲ್ಲಿ ಕೆಲವೊಂದು ತಿಂಡಿಗಳನ್ನು ಮಾಡ್ಬೋದು ಅಂತ ತಿಳಿಸಿದ್ದೆ. ಅದರಲ್ಲಿ ಹಂಗುಲಿ ನಾನು ಮಾಡ್ತೇನೆ, ಮಾಡಿ ತೋರಿಸ್ತೇನೆ, ಅದರ ವ್ಲಾಗ್ ಹಾಕ್ತೀನಿ ಅಂತ ಹೇಳಿದ್ದೆ. ಹಂಗುಲಿ ಮಾಡಿದ್ದೆ, ವಿಡಿಯೋನೂ ಮಾಡಿದ್ದೆ, ಬಟ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಜೊತೆಗೆ ಹಂಗುಲಿ ಮಾಡುವಂಥ ಟೈಮಲ್ಲಿ ನಾನು ಆಡಿಯೋ ಕೊಟ್ಟಿಲ್ಲ. ಇವಾಗ ನಾನು ಆಡಿಯೋನ ರೆಕಾರ್ಡ್ ಮಾಡಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತೇ ಹಾಕೋಕ್ಕೆ, ನೋಡೋಣ ಯಾವಾಗ ಹಾಕ್ತೀನಿ ಅಂತ ಗೊತ್ತಿಲ್ಲ. ಅಂದಹಾಗೆ ಹಂಗುಲಿ, ಪುಂಡಿ ಹಂಗುಲಿ ಅಂತ ಹೇಳ್ತೀವಿ ನಾವು ತುಳುವಲ್ಲಿ. ಬೇಸಿಕಲಿ ಪುಂಡಿ ಅಂತಂದರೆ ಅಕ್ಕಿದ್ದು ಸಣ್ಣ ಸಣ್ಣ ಬಾಲ್ ಬರುತ್ತೆ ಅದು, ಮತ್ತು ಈ ಹಲಸಿನ ಹಣ್ಣು ಏನಿದೆ ಅದನ್ನು ಯೂಸ್ ಮಾಡಿ ತಿಂಡಿ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಸಂಜೆ ಡಿನ್ನರ್ಗೂ ಕೂಡ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಹಲಸಿನ ಹಣ್ಣು ಅಂದ್ರೇ ತುಂಬ ಇಷ್ಟ, ಅದರಲ್ಲೂ ಇದಂದರೆ ಇನ್ನೂ ಇಷ್ಟ. ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಫಸ್ಟ್ ಏನಪ್ಪ ಮಾಡಬೇಕು ಅಂತ ಅಂದರೆ ಹಲಸಿನ ಹಣ್ಣನ್ನು ಕಟ್ ಮಾಡಿ, ಅದೇ ರೀತಿ ಈ ಹಲಸಿನ ಹಣ್ಣಿನ ಎಸಳೇನಿದೆ ಅದನ್ನು ಸಣ್ಣ ಸಣ್ಣ ಪೀಸಾಗಿ ನಾವು ನೈಫ್ ಚೂರಿ ಯೂಸ್ ಮಾಡಿಕೊಂಡು ಕಟ್ ಮಾಡೋಣ. ಆಮೇಲೆ ಇದನ್ನು ನಾವು ಬೇಯಕ್ಕಿಡೋಣ. ಬೇಯಕ್ಕೆ ಹೆಂಗಿಡೋದನ್ನು ಒಂಚೂರು ಉಪ್ಪು ಹಾಕಿ, ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿ, ಸ್ವಲ್ಪ ನೀರು ಹಾಕಿ ಬೇಯಕ್ಕಿಡೋಣ. ಅಂದಹಾಗೆ ಹಲಸಿನ ಹಣ್ಣು ಬೇಗ ಬೇಯುತ್ತೆ. ಇದು ಬೆಂದಾದ್ಮೇಲೆ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ. ಆನಂತರ ನಾವು ಮಸಾಲೆ ರೆಡಿ ಮಾಡೋಣ. ಮಸಾಲೆ ಹೆಂಗಪ್ಪ ಮಾಡೋದಂದ್ರೆ ಜೀರಿಗೆ, ಕೊತ್ತಂಬರಿ, ಒಂದು ಸ್ವಲ್ಪ ಉದ್ದು ಏನಿದೆ ಅದನ್ನೊಂಚೂರು ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯನ್ನು ಹಾಕಬೇಕಾಗಿಲ್ಲ, ಹಾಗೆ ಫ್ರೈ ಮಾಡಿಕೊಂಡು ಈ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ ತುರಿ, ಒಣಮೆಣಸು, ಆಮೇಲೆ ಈ ಫ್ರೈ ಮಾಡ್ಕೊಂಡಿದ್ವಲ್ವಾ ಜೀರಿಗೆ, ಕೊತ್ತಂಬರಿ ಹಾಗೂ ಉದ್ದಿನ ಬೇಳೆ, ಇದನ್ನ ಹಾಕಬೇಕು. ಒಂದು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಇದನ್ನ ರುಬ್ಕೊಳ್ಳೋಣ. ಫುಲ್ ನುಣ್ಣಗೆ ರುಬ್ಕೊಂಡ್ಬಿಡಿ ಇದನ್ನ. ಇನ್ನೊಂದ್ ಕಡೆ ನಾವು ಪುಂಡಿಗೆ ರೆಡಿ ಮಾಡ್ಕೊಳ್ಳೋಣ. ಪುಂಡಿ ಅಂದ್ರೆ ಈ ರೈಸ್ ಬಾಲ್ ಮಾಡೋದಿಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನೀವು 1-2 ಅಥವಾ 3 ಗಂಟೆ ಮುಂಚೆನೆ ಅರ್ಧ ಲೋಟ ಬೆಳ್ತಿಗೆ, ಅರ್ಧ ಲೋಟ ಕುಚ್ಚಲಕ್ಕಿ, ನೀವು ಬೇಕಾದ್ರೆ ಬೆಳ್ತಿಗೆಯಲ್ಲೇ ಮಾಡ್ಕೋಬಹುದು, ಇದನ್ನ ನೆನೆಸಿಡ್ಬೇಕು. 1-2-3 ಗಂಟೆ ನೆನೆಸಿಟ್ಟ ನಂತರದಲ್ಲಿ ಇದನ್ನ ನಾವು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿದ ನಂತರದಲ್ಲಿ ಇದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸಿ ಅದನ್ನ ಒಂದು ಸ್ವಲ್ಪ ಗ್ಯಾಸಲ್ಲಿ ಬೇಯಿಸ್ಕೋಬೇಕು. ಎಷ್ಟು ಬೇಯಿಸ್ಕೋಬೇಕು ಅಂತಂದರೆ ಕೈಗದು ಅಂಟಬಾರ್ದು, ಅಲ್ಲಿವರೆಗೆ ಇದನ್ನು ಬೇಯಿಸ್ಕೊಂಡು ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ. ಇಷ್ಟು ಬೇಯಿಸ್ಕೊಂಡ ನಂತರದಲ್ಲಿ ಮತ್ತೆ ನಾವು ಈ ಹಲಸಿನ ಹಣ್ಣು ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಮತ್ತೆ ಬೇಯೋಕ್ಕೆ ಇಡಬೇಕು. ಬೇಯೋಕ್ಕೆ ಇಟ್ಟು ಒಂದು ಸ್ವಲ್ಪ ಬಿಸಿಯಾದ ನಂತರದಲ್ಲಿ ಅದಕ್ಕೆ ನಾವು ಈ ತೆಂಗಿನಕಾಯಿಯ ಮಸಾಲೆ ಏನು ರೆಡಿ ಮಾಡಿದ್ದೀವಿ ಅದನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರದಲ್ಲಿ ಒಂದು ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ. ಉಪ್ಪು ಅಥವಾ ಸ್ವೀಟ್ ಇನ್ನೂ ಬೇಕು ಅಂತಾದರೆ ಬೆಲ್ಲ ಹಾಕೊಳ್ಳಿ ನೀವು. ಅದೇ ರೀತಿ ಇದೀಗ ಚೆನ್ನಾಗಿ ಬೇಯ್ತಿದೆ ನೋಡಿ. ಇದಕ್ಕೆ ನಾವು ಈಗ ಈ ಅಕ್ಕಿಯ ಸಣ್ಣ ಸಣ್ಣ ಬಾಲ್ ಥರ ಮಾಡಿ ಹಾಕೋಣ. ಅದು ಜೊತೆಗೆ ಬೇಯಬೇಕು. ಈ ಥರ ಸಣ್ಣ ಸಣ್ಣ ಬಾಲ್ ಮಾಡಿ ಅದಕ್ಕೆ ಹಾಕೊಳ್ಳೋದು. ಇದು ಚೆನ್ನಾಗಿ ಬೇಯ್ದ ನಂತರದಲ್ಲಿ ಪುಂಡಿ ಹಂಗುಲಿ ಏನಿದೆ ಅದು ರೆಡಿ ಆಗುತ್ತೆ, ನಾವು ತಿನ್ನಬಹುದು. ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಇದನ್ನ ಟ್ರೈ ಮಾಡಿ ನೋಡಿ. ಇದೀಗ ಚೆನ್ನಾಗಿ ಬೆಂದಿದೆ. ಇದನ್ನ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಸಂಜೆ ಡಿನ್ನರ್ಗೂ ಕೂಡ ತಿನ್ನಬಹುದು. ತುಂಬಾನೇ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ನೋಡಿದ್ರಲ್ವಾ ಪುಂಡಿ ಹಂಗುಲಿ ಹೆಂಗ್ ಮಾಡೋದು ಅಂತ. ನೀವು ಕೂಡ ಟ್ರೈ ಮಾಡಿ ಇದನ್ನ. ಹಲಸಿನ ಹಣ್ಣಿನ ಸೀಸನ್ ಇವಾಗ, ಈ ಸೀಸನ್ ಮುಗಿದ್ರೆ ಮತ್ತೆ 1 ವರ್ಷ ನಾವು ವೇಟ್ ಮಾಡಲೇಬೇಕು. ಹಾಗಾಗಿ ಹಲಸಿನ ಹಣ್ಣಿನ ಸೀಸನ್ ಮುಗಿಯೋಕ್ಕಿಂತ ಮುಂಚೆ ಇದನ್ನ ನೀವು ಕೂಡ ಟ್ರೈ ಮಾಡಿ. ಡೆಫಿನೆಟ್ಲಿ ಇಷ್ಟಪಡ್ತೀರಾ ನೀವು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.